ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಪರೀಕ್ಷೆನ ತಗೊಂಡಿದ್ರು, ಅವರ ಗತಿ ಏನಾಗಿದೆ ಅಂತೇಳಿ ಕೇಳೋರಿಲ್ಲ ಈ ದೇಶದಲ್ಲಿ ಅನ್ನೋ ರೀತಿಯಲ್ಲಿ ಆಭಾಸ ಆಗ್ತಿದೆ. ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಅಥವಾ ಶಿಕ್ಷಣ ಮಂತ್ರಿಗಳಾಗಲಿ ಯಾವುದೇ ರೀತಿಯಾದಂಥ ಸಾಂತ್ವನ ಹೇಳಿಲ್ಲ. ನೋಡಿ, ಈ ದೇಶದಲ್ಲಿ ಏನಾಗ್ತಿದೆ ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಾಗಬೇಕಾಗಿದೆ, ಈ ಸರ್ವೇ ಸಾಮಾನ್ಯ ಜನರಿಗೂ ಕೂಡ ಗೊತ್ತಾಗಬೇಕಾಗಿದೆ. ವಿದ್ಯಾರ್ಥಿಗಳು ಈ ರೀತಿಯಾದಂಥ ಒಂದು ಪರಿಶ್ರಮವನ್ನು ಮಾಡಿ ಅವರ ಒಂದು ಏನು ಭವಿಷ್ಯಕ್ಕೆ ಕಲ್ಲು ಹಾಕಿ ಇವತ್ತು ಪ್ರಧಾನಮಂತ್ರಿಗಳು ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಅವರನ್ನು ಉದ್ದೇಶಿಸಿ ಯಾವುದೇ ರೀತಿಯಾದಂಥ ಸಾಂತ್ವನವನ್ನು ಹೇಳಿಲ್ಲ. ಆಮೇಲೆ ಯಾವುದೇ ರೀತಿಯಾದಂಥ ತಲೆದಂಡ ಕೂಡ ಆಗಿಲ್ಲ ಈ ದೇಶದಲ್ಲಿ. ಆದ್ದರಿಂದ ನಾವಿವತ್ತು ಬೃಹದಾಕಾರವಾಗಿ ಒಂದು ಪ್ರತಿಭಟನೆಯಿಂದ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಂದು ಸಂದೇಶವನ್ನು ಕೊಟ್ಟಿದ್ದಾರೆ. ದೇಶದ ಯುವಕ ಯುವತಿಯರು ನಾವು ಬೀದಿಗಿಳಿಬೇಕಾಗಿದೆ. ನೋಡಿ, ಇನ್ನೊಂದು ವಿಚಾರ ತಮಗೆ ತಿಳಿಸ್ಬೇಕು ಅಂತ ಇಷ್ಟಪಡ್ತೇನೆ. ಚೈನಾದಂಥ ದೇಶದಲ್ಲಿ ಈ ರೀತಿಯಾದಂಥ ಪರೀಕ್ಷೆಗಳಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಆರ್ಮಿಯನ್ನು ಉಪಯೋಗಿಸಿ ಅಲ್ಲಿ ಸರ್ಪಗಾವಲು ಕಾಯುವಂಥ ಕೆಲಸ ಮಾಡ್ತಾರೆ. ಆಮೇಲೆ ಯಾವುದೇ ರೀತಿಯಾದಂಥ ಅವ್ಯವಹಾರ ಅಥವಾ ಲೀಕ್ ಆದಂಥ ಸಂದರ್ಭದಲ್ಲಿ ಅದನ್ನು ದೇಶದ್ರೋಹಿ ಅಂತೇಳಿ ಅವರನ್ನು ನೇಮಿಸಿ ಅವರ ವಿರುದ್ಧ ಮೊಕದ್ದಮೆಯನ್ನು ಮಾಡಿ ಅವರನ್ನು ಶಿಲುಬೆಗೆ ಏರಿಸುವಂಥ ಕಾನೂನುಗಳಿದ್ದಾವೆ. ಆದರೆ ಈ ದೇಶದಲ್ಲಿ ಯಾವುದೇ ಕಾನೂನುಗಳಿಲ್ಲ ಅನ್ನೋದು ಒಂದು ದೊಡ್ಡ ವಿಪರ್ಯಾಸ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಗಮನವನ್ನು ಹರಿಸಿ ಆ ರೀತಿಯ ಕಟ್ಟುನಿಟ್ಟಾದಂಥ ಕಾನೂನುಗಳನ್ನು ತರಬೇಕಾಗಿ ನಾವು ವಿನಂತಿ ಮಾಡ್ತೇವೆ. ಅದರ ಒಂದು ಆಧಾರವಾಗಿ ಇಟ್ಕೊಂಡು ಅದು ಯಾವುದೇ ರೀತಿಯಾದ ಒಂದು ಹೇಳಿಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿಲ್ಲ. ನಮ್ಮನ್ನು ಎಲ್ಲ ಒಂಥರ ಕೈ ಬಿಟ್ಟು ಇವತ್ತು ವಿದೇಶಕ್ಕೆ ಹೋಗಿರುವಂಥದ್ದು ಬಹಳ ವಿಪರ್ಯಾಸ. ಆದ್ದರಿಂದ ಈ ಪ್ರತಿಭಟನೆ ಅಂತ ನಾನು ಹೇಳಬೇಕು ಇಷ್ಟಪಡ್ತೀನಿ. ಸರ್, ಪ್ರಧಾನಮಂತ್ರಿಗಳು ಮೋದಿ ಅವರು ಏನು ಮಾಡಬೇಕು ಅಂತ ಹೇಳುವ ಒಂದು ಇದು ಅವರಲ್ಲಿದೆ, ನಾಯಕತ್ವ ಇದೆ. ಆದರೆ ಅವ್ರು ಹೇಳಬೇಕಲ್ಲ, ನಾವು ಯಾಕೆ ಕಮ್ಮಿ ಮಾಡಬೇಕು ಅಂತೇಳಿ. ಅವರು ಎಲ್ಲಿ ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಎಲ್ಲಿ ಅವರು ಫೇಲ್ಯೂರ್ ಆಗಿದ್ದಾರೆ ಅನ್ನೋದನ್ನು ಮಾತನಾಡಬೇಕಲ್ಲ. ನೀವೆಲ್ಲ ಪ್ರಶ್ನೆಗಳನ್ನ ನಮ್ಮ ಯುವಕರುಗಳಿಗೆ ಕೇಳ್ತಿದ್ರಿ, ಆದರೆ ಈ ಪ್ರಶ್ನೆಗಳನ್ನು ನಿಮ್ಮ ಪ್ರಧಾನಮಂತ್ರಿಗಳಿಗೆ ಕೇಳೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಯಾವುದೇ ಒಂದು ಇದುವರೆಗೆ 12 ವರ್ಷದಲ್ಲಿ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಮಾನ್ಯ ಪ್ರಧಾನಮಂತ್ರಿಗಳಿಂದ ಸಿಗಬೇಕಾಗಿತ್ತು, ಈಗ ಸಿಗ್ತಾ ಇಲ್ಲ. ನಾವು ಕೇಳ್ತೇವೆ, ಯಾಕೆ ನಮ್ಮಲ್ಲಿ ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ, ಯಾಕೆ ಈ ಕಳೆದ ವಾರದಲ್ಲಿ 5 ರೂಪಾಯಿ ಜಾಸ್ತಿ ಆಗಿದೆ, ಯಾಕೆ ನಾವು ಚಿನ್ನ ಖರೀದಿ ಮಾಡಬಾರ್ದು, ಒಬ್ಬ ವ್ಯಕ್ತಿ ಖರೀದಿ ಮಾಡಬಾರ್ದು ಅನ್ನೋದನ್ನು ಅವರ ವಿವೇಚನದಲ್ಲಿ ನಮಗೆ ದೇಶದ ಜನತೆಗೆ ಅವರು ತಿಳಿಸ್ಕೊಡ್ಬೇಕಾಗಂತ ಒಂದು ಜವಾಬ್ದಾರಿ ಅವರಲ್ಲಿತ್ತು. ಆದರೆ ಅದು ಮಾಡ್ತಾ ಇಲ್ಲ. ನಮಸ್ಕಾರ, ನಾನು ಸಂಜಯ್ ಜಯಚಂದ್ರ, ಶಿರಾ ತಾಲೂಕು. ಇಲ್ಲಿ ಶಿರಾದಿಂದ ನಾವು ಎಲ್ಲ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆಗೆ ನಾವು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದೇವೆ.